ಹಲೋ ನಮಸ್ಕಾರ ಎಲ್ರಿಗೂ ಗೂಢಾಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ನಿಮಗೋಸ್ಕರ ತುಂಬ ಡಿಫ್ರೆಂಟ್ ಆದ ಹಾಗೆ ಇಂಟ್ರೆಸ್ಟಿಂಗ್ ಆದ ಕೇಸ್ಗಳನ್ನು ನಾವಿಲ್ಲಿ ತೊಗೊಂಡು ಬರ್ತೀವಿ. ಹಾಗೆಯೇ ಯಾವ ರೀತಿ ಡಿಟೆಕ್ಟಿವ್ಸ್ ಈ ಒಂದು ಕೇಸ್ಗಳನ್ನು ಸಾಲ್ವ್ ಮಾಡಿದ್ರು ಅಂತ ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೆ. ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಕೇಸ್ನ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇವತ್ತು ರಾಜಧಾನಿ ಡಿಟೆಕ್ಟಿವ್ನ MD ಆದಂತಹ ಪುರುಷೋತ್ತಮ್ ಸರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಗೂಢಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಿಂದಿನ ಸಂಚಿಕೆಯಲ್ಲಿ 3 ಕಳ್ತನದ ಕೇಸ್ ಬಗ್ಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋದ್ರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಹೇಳ್ತಾ ಹೋಗ್ತೀರಾ? ಈಗ ನೆಕ್ಸ್ಟ್ ಬರಬೇಕಾದ್ರೆ ಈ ಮದುವೆಗೆ ಸಂಬಂಧಪಟ್ಟ ವಿಚಾರ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಅದು ನಮ್ಮ ಫ್ಯಾಮಿಲಿ ಕೋರ್ಟಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ. ತುಂಬ ಯುವಕರೆಲ್ಲ ಹೋಗ್ತಾ ಇದ್ದಾರೆ, 20 ವರ್ಷ ಆದರೂ ಡೈವರ್ಸ್ ಸಿಗ್ತಾ ಇಲ್ಲ, ಜೀವನನ ಹಾಳು ಮಾಡ್ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಮದುವೆಗಿಂತ ಮುಂಚೆ ಇನ್ವೆಸ್ಟಿಗೇಷನ್ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಆಗುತ್ತೆ. ಓಕೆ. ನಮ್ಮ ಆಫೀಸಲ್ಲಿ 17 ಜನ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. 17 ಜನರಿಗೂ ಡಿಫ್ರೆಂಟ್ ಆಫ್ ಕೇಸಸ್ ಬರ್ತವೆ. ನಮಗೆ ಕೆಲವೊಂದು ಕೇಸಸ್ ನಮ್ಮ ಆಫೀಸಲ್ಲಿ ಕ್ಲಿಯರ್ ಮಾಡಿಬಿಡ್ತೇವೆ. ಕೆಲವು ಇಂಟ್ರೆಸ್ಟಿಂಗ್ ಕೇಸಸ್ಗಳಿದ್ದಾಗ ಮಾತ್ರ ನಾವೇನು ಮಾಡ್ತೇವೆ, ನಾವು ಇನ್ವಾಲ್ವ್ ಆಗ್ತೇವೆ. ಸೊ ಅಂಥದ್ದು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಏನಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಬರುತ್ತೆ ನಮ್ಮ ಆಫೀಸಿಗೆ. ತಂದೆ ತಾಯಿ ಬಂದು ಕುತ್ಕೊಳ್ತಾರೆ. ಹುಡುಗ ಪ್ರೊಫೈಲು ಮ್ಯಾಟ್ರಿಮೋನಿಯಲ್ಲಿ ಚೆಕ್ ಮಾಡಿದ್ದೇವೆ, ಎಲ್ಲನೂ ಸರಿಯಾಗಿದೆ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೊಫೈಲ್ ಕೊಡ್ತಾರೆ ನಮ್ಮ ಕೈಯಲ್ಲಿ. ಹುಡುಗನ ಮೊಬೈಲ್ ನಂಬರು, ಹುಡುಗನ ಫೋಟೋ ಎಲ್ಲ ಕೊಟ್ಟಿರ್ತಾರೆ. ಸರಿ ಅಂತ ನಾವು ಕೇಸ್ ತೊಗೊಳ್ತೇವೆ. ಕೇಸ್ ತೊಗೊಂಡಾಗ ಏನು ಮಾಡ್ತೇವೆ, ಹುಡುಗನ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹುಡುಗ ಬಂದು ಕೂರ್ಗಲ್ಲಿ ಇರ್ತಾನೆ. ಅವನು ಹೇಳಿದ್ದೇನು, ಒಂದು 15 ಎಕರೆ ಕಾಫಿ ತೋಟ ಇದೆ, ಆಮೇಲೆ ವೆಲ್ ಸೆಟಲ್ಡ್, ಮನೆ ಚೆನ್ನಾಗಿದೆ, ಅದು ಇದೆ ಇದಿದೆ, ಎಲ್ಲ ಪ್ರೊಫೈಲ್ ಫೋಟೋದಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾನೆ. ಸರಿ ಅಂತ ಏನು ಮಾಡಿದ್ವಿ, ಕೂರ್ಗ್ ಹೋದ್ವಿ ನಾವು. ಸುಮಾರು ಒಂದು 3 ಅವರ್ ಜರ್ನಿ ಆಯಿತು ನಮಗೆ. 3 ಅವರ್ ಜರ್ನಿ ಆದಾಗ ಕೂರ್ಗಲ್ಲಿ ಏನಾಗುತ್ತೆ, ಒಂದೇ ಕಡೆ ಮನೆ ಇರಲ್ಲ. ಇಲ್ಲಿ ಒಂದು ಕಾಫಿ ತೋಟ ಅಂತ ಹೇಳಿದ್ರೆ ಒಂದೊಂದ್ ಕಡೆ ಮನೆ ಇರುತ್ತೆ. ತುಂಬಾ ಒಬ್ಬೊಬ್ರು ಮನೆ ಹುಡುಕು ತುಂಬಾ ಕಷ್ಟ. ಸಿಟಿಲಿ ಹುಡುಕಬಹುದು ನೀವು, ಸಿಟಿಯಿಂದ ತುಂಬಾ ದೂರ ಇದ್ರೆ ಹುಡುಕು ತುಂಬಾ ಕಷ್ಟ. ಇನ್ನೊಂದೇನಂತ ಹೇಳಿದ್ರೆ, ಸಡನ್ಲಿ ನಾವು ಆ ಹುಡುಗನ ಇನ್ಫಾರ್ಮೇಶನ್ ತೆಗಿಲಿಕ್ಕೆ ಹೋದಾಗ ಹಳ್ಳಿಲಿ ಏನಾಗುತ್ತೆ, ಆ ಹುಡುಗನಿಗೆ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ. ಯಾರು ನಿನ್ನನ್ನು ಕೇಳ್ತಾ ಇದ್ರು, ಹಳ್ಳಿಗಳಲ್ಲಿ ಒಬ್ರಿಗೊಬ್ರು ಕನೆಕ್ಟೆಡ್ ಜಾಸ್ತಿ ಇರ್ತಾರಲ್ವಾ, ಫಾಸ್ಟ್ ಆಗಿ ಗೊತ್ತಾಗುತ್ತೆ. ನಿಮ್ಮನ್ನ ಯಾರು ಕೇಳ್ತಾ ಇದ್ರು, ನಿಮ್ಮನ್ನ ಯಾರು ಹುಡುಕ್ತಾ ಇದ್ದಾರೆ, ಏನಾಗುತ್ತೆ, ಆ ಹುಡುಕ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಅವ್ನಿಗೆ ಬಿದ್ದರೆ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾರಪ್ಪ ನನ್ನನ್ನು ಯಾರು ಹುಡುಕ್ತಾ ಇದ್ದಾರೆ ಒಂದು. ಇನ್ನೊಂದು ಏನಾಗುತ್ತೆ, ನನ್ಗೆ ಯಾಕೆ ಹುಡುಕ್ತಾ ಇದ್ದಾರೆ ಅಂತ 2. ಸೊ 2 ಕ್ವಶನ್ ಬರುತ್ತೆ. ನನ್ಗೆ ಯಾಕೆ, ಅವ್ರು ಯಾರು ನನ್ಗೆ ಹುಡುಕ್ಲಿಕ್ಕೆ ಅಂತ ಅವ್ನ ಕ್ವಶನ್ ಬರುತ್ತೆ. ಒಂದು, ಅವನು ಏನೋ ತಪ್ಪು ಮಾಡಿದರೆ ನನಗೆ ಯಾರು ಹುಡುಕ್ತಾರೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಭಯ ಇರುತ್ತೆ. ಸೊ ನಾವೇನು ಮಾಡ್ತೇವೆ, ಡೈರೆಕ್ಟ್ ಹುಡುಗನ ಬಗ್ಗೆ ಇನ್ಫಾರ್ಮೇಶನ್ ತೆಗಿಯಲ್ಲ, ತುಂಬ ಲಾಂಗ್ ವೇಲ್ ಹೋಗ್ತೇವೆ ನಾವು. ಈಗ ಅವನ ಹೆಸರು ಕೃಷ್ಣನೋ ಅಥವಾ ಗೋಪಾಲನೋ ಏನೋ ಒಂದು ಹೆಸರು ಬಂದಮೇಲೆ ಏನು ಮಾಡ್ತೇವೆ, ಆ ಹೆಸರನ್ನ ನಾವು ತಿಳಿಲಿಕ್ಕೆ ಹೋಗಲ್ಲ. ನಾವು ಇಲ್ಲಿ ಕುಂತಲ್ಲೇ ಫಸ್ಟ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ತೇವೆ. ಅವ್ರ ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಎಷ್ಟು ಜಾಗ ಇದೆ. ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಶಾಕ್ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಹುಡುಗನ ಇನ್ಫಾರ್ಮೇಶನ್ ಒಂದು ಅಂಗಡಿಲಿ ನಾವು ಕೇಳ್ತೇವೆ, ಈ ಥರ ಗೋಪಾಲ್ ಗೌಡ ಇದ್ದಾರಾ ಅಂತ ಕೇಳ್ತೇವೆ. ಸರ್ ಇದ್ದಾರೆ. ಜಸ್ಟ್ ಸೀದಾ ಮುಂದೆ ಹೋಗ್ಬಿಟ್ಟು ಒಂದು ಮನೆ ಇದೆ, ಅಲ್ಲಿ ಹೋಗಿ ಅಂತ ಹೇಳ್ತೇವೆ. ಆ ಮನೆ ಹೋದ್ರೆ ನಮಗೆ ಶಾಕ್. ಅಂದ್ರೆ ಹುಡುಗ ಮುಂಚೆಯಿಂದನೂ ಬರೀ ಸುಳ್ಳು ಇನ್ಫಾರ್ಮೇಶನ್ ಹೇಳ್ಕೊಂಡೇ ಬಂದಿರೋದು. ಅದೇನಾಗಿದೆ, 8x10 ಒಂದು ರೂಮ್ ಇದೆ. ಆ 8x10 ರೂಮಲ್ಲಿ ಅಲ್ಲೇ ಸ್ಟೋವ್ ಇದೆ, ಅಲ್ಲೇ ಸಿಲಿಂಡರು, ಅಲ್ಲೇ ಊಟ ಮಾಡ್ತಾನೆ, ಅಲ್ಲೇ ಮಲಗ್ತಾನೆ ಅವನು. ಅವನ ಪ್ರೊಫೈಲ್ ಹೇಗಿದೆ, 13 ಎಕರೆ ಕಾಫಿ ತೋಟ ಇದೆ, ಆಮೇಲೆ ಸೆಟ್ಲ್ ಇದ್ದೇನೆ, ಮನೆ ಇದೆ, ಅದು ಇದೆ ಇದೆ ಅಂತ ಹೇಳ್ಬಿಟ್ಟು ಪ್ರೊಫೈಲಲ್ಲಿ ಇದೆ. ಅಲ್ಲಿ ಹೋದ್ಮೇಲೆ ನಮ್ಗೆ ಶಾಕು, ನಮ್ಗೆ ಕನ್ಫ್ಯೂಸ್. ಇವ್ರು ಕೊಟ್ಟಿದ್ದ ಅಡ್ರೆಸ್ ಸರಿ ಇದೆಯೋ ಇಲ್ವೋ, ಅಥವಾ ನಾವು ಹುಡುಕ್ತಾ ಇರೋ ವ್ಯಕ್ತಿ ಅವನೇನೋ ಇವನೇ ಅಂತ ತಿಳ್ಕೊಂಡು ತುಂಬ ಇದು ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಸರಿ ಅಂತ ಹೇಳ್ಬಿಟ್ಟು ಬೇರೆ ಒಂದು ವಿಚಾರ ತಿಳ್ಕೊಂಡು ನಾವೊಂದು ಜಮೀನು ತೊಗೊಳ್ತಾ ಇದ್ದೇವೆ. ಈ ಥರ ನಮಗೊಂದು ಜಮೀನು ಬೇಕು, ನೀವು ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಗೊತ್ತಾಯಿತು ನಮಗೆ. ಸೊ ನಮಗೆ ಜಮೀನು ಸ್ವಲ್ಪ ನಾವು ತೊಗೊಳ್ಬೇಕು, ನಿಮ್ಮ ಜೊತೆಗೆ ಬಂದರೆ ನಾವು ಸ್ವಲ್ಪ ಟೈಅಪ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಜೊತೆಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ನೀವು ಹೋಗ್ತಿದ್ದ ಹಾಗೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ? ಮಾತಾಡ್ತೇವೆ. ಬಟ್ ಅವ್ರಿಗೆ ಏನು ಡೌಟ್ ಬಂದಿಲ್ಲ. ನಾವು ವಿಚಾರ ಸ್ಟಾರ್ಟ್ ಮಾಡಿದ್ದು ಏನು, ಜಮೀನು ವಿಚಾರ ಬಂದಾಗ, ಯಾಕೆಂದರೆ ನಾವು ಅವನ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿದ್ವಿ. ಅವ್ನು ಸ್ವಲ್ಪ ಜಮೀನು ವ್ಯವಹಾರ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಅಂತ ನಮಗೆ ಇನ್ಫಾರ್ಮೇಷನ್ ಇತ್ತು.
ಸೊ ಅದನ್ನು ನಾವು ಫೋಕಸ್ ಮಾಡಿಬಿಟ್ಟು ಸೊ ಇನ್ಫಾರ್ಮೇಷನ್ ತೊಗೊಂಡಾಗ ಎಲ್ಲ ಇನ್ಫಾರ್ಮೇಷನ್ ಬಂತು ನಮಗೆ. ಆಮೇಲೆ ಕೇಳಿದ್ವಿ, ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ನಿಮ್ಮ ಮನೆಯಲ್ಲಿದೆ? ಏನಿಲ್ಲ ಅಣ್ಣ, ನಾನು ಇದೇ ಮನೆಯಲ್ಲಿದ್ದೇನೆ, ಸುಮಾರು ವರ್ಷ ಆಯಿತು ಇಲ್ಲೇ ವಾಸವಾಗಿದ್ದೇನೆ. ಆಸ್ತಿ ಗೀಸ್ತಿ ಇದೆಯಾ? ಇಲ್ಲ, ಆಸ್ತಿ ಗೀಸ್ತಿ ಏನಿಲ್ಲ, ನಾನು ಆಫೀಸ್ ಇದೆ ಒಂದು, ಆಫೀಸಲ್ಲಿ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೇನೆ, ಯಾರಿಗಾರು ಜಮೀನು ಬೇಕಾದ್ರೆ ನಾನು ಕೊಡಿಸ್ತೇನೆ, ಅಷ್ಟೇ ಇರೋದು, ನನ್ನ ಹತ್ರ 1 ಎಕರೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಕೊನೆಗೆ ನಮ್ಗೆ ಅದು ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೌದು ಅವನೇನಾ ಇಲ್ವಾ ಅಂತ. ಕೊನೆ ಒಂದು ಅರ್ಧ ಗಂಟೆ ಬಿಟ್ಟು ಬಿಟ್ಟು ಆಚೆ ಬಂದ್ವಿ. ಆಚೆ ಬಂದ್ಬಿಟ್ಟು ಮತ್ತೆ ಫೋಟೋ ಚೆಕ್ ಮಾಡಿದ್ವಿ. ಫೋಟೋದಲ್ಲಿ ಬೇರೆ ಥರ ಕಾಣ್ತಾನೆ ಅವನು, ಅಲ್ಲಿ ಬೇರೆ ಥರ ಕಾಣ್ತಾನೆ. ಆಮೇಲೆ ಏನು ಮಾಡಿದ್ವಿ, ಫೋಟೋಸ್ ಅವನ ಫೋಟೋ ಕ್ಯಾಪ್ಚರ್ ಮಾಡಿ ಅವ್ರ ಫ್ಯಾಮಿಲಿ ಕಳ್ಸಿಕೊಟ್ವಿ. ಯಾರು ನಮ್ಗೆ ಕೇಸ್ ಕೊಟ್ಟಿದ್ದಾರೆ ಅವ್ರಿಗೆ ಕಳ್ಸಿಕೊಟ್ವಿ. ಅವ್ರಿಗೂ ಕನ್ಫ್ಯೂಷನ್, ರಿಯಲ್ ಪರ್ಸನ್ ಇಂದನೂ ಹುಡುಗ ಬೇರೆ. ಹಾ, ಅವರು ಡೌಟ್ ಇದೆ. ಆಮೇಲೆ ಏನು ಮಾಡಿದ್ರು, ಸರ್ ನಾನು ಅಲ್ಲಿ ಹುಡುಗನ ನೋಡಿದ್ದು ನನ್ನ ಮಗಳದು ಫ್ರೆಂಡ್ ಇದ್ದಾರೆ, ಅವರಿಗೆ ಈ ಫೋಟೋ ಕಳಿಸ್ತೇನೆ, ಒಂದು ಅರ್ಧ ಗಂಟೆ ವೇಟ್ ಮಾಡಿ ನೀವು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅರ್ಧ ಗಂಟೆ ನಾವು ವೇಟ್ ಮಾಡಬೇಕಲ್ವಾ. ಅವನು ಹೇಳಿದ್ವಿ, ಒಂದು ಕೆಲಸ ಮಾಡಿ ಸರ್, ಜಾಗ ಇದ್ರೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕಾಫಿ ತೋಟ, ಫುಲ್ ಕಾಫಿ ತೋಟ ಸುತ್ಕೊಂಡು ಬಂದ್ವಿ. ಸುಮಾರು ಇನ್ಫಾರ್ಮೇಷನ್ ಬಿಡಿಸಿದ್ವಿ. ಹೇಗಿದ್ದೀರಾ ಸರ್ ನೀವು, ನಿಮ್ಮದು ಫ್ಯಾಮಿಲಿ ಲೈಫ್ ಹೇಗಿದೆ, ಇಲ್ಲೆಲ್ಲ ಒಳ್ಳೆ ಸೆಟ್ಲ್ ಆಗಿದ್ದೀರಿ, ಮದುವೆಗಿದ್ವಿ ಆದರೆ ತುಂಬ ಖುಷಿಯಾಗಿರ್ಬೋದು ಕಾಫಿ ತೋಟದಲ್ಲಿ ಆಗಿರ್ಬೋದು. ಇಲ್ಲ ಸರ್, ನನಗೆ ಫಸ್ಟು ಮ್ಯಾರೇಜ್ ಆಗಿತ್ತು, ಆಮೇಲೆ ವೈಫ್ ನನ್ನ ಜೊತೆಲಿ ಇಲ್ಲ, ಇವಾಗ ವೈಫು ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಒಂದು ಮಗು ಕೂಡ ಇದೆ ನನಗೆ ಅಂತ ಹೇಳ್ತಾನೆ. ಓ ಮೈ ಗಾಡ್. ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ. ಫಸ್ಟು ಹೇಳಿದ್ದು 13 ಎಕರೆ ಜಾಗ ಇದೆ, ಮನೆ ಇದೆ, ತೋಟ ಇದೆ, ಸೆಟ್ಲ್ ಇದೆ. ಇಲ್ಲಿ ನೋಡಿದ್ರೆ ಒಂದು 8 ಬಾಯ್ ರೂಮಲ್ಲಿ ಅವನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾನೆ, ಮದುವೆ ಬೇರೆ ಆಗಿದೆ, ಮಗು ಬೇರೆ ಇದೆ ಅಂತ ಹೇಳ್ತಾ ಇದ್ದಾನೆ. ನಮಗೆ ಫುಲ್ ಕನ್ಫ್ಯೂಷನ್, ಇವನೇನಾ ಅಥವಾ ನೀವು ಕೊಟ್ಟಿದ್ದು ಬೇರೆ ವಿಚಾರನ ಅಂತ ಹೇಳ್ಬಿಟ್ಟು. ಆಮೇಲೆ ಅರ್ಧ ಗಂಟೆ ಆದಮೇಲೆ ಅದು ಏನಾಗುತ್ತೆ, ನೆಟ್ವರ್ಕ್ ಬೇರೆ ಇರಲ್ಲ, ನಾವೆಲ್ಲೋ ಒಂದು ಕಡೆ ಹೋಗಿದ್ವಿ. ಆಮೇಲೆ ಮತ್ತೆ ನೆಟ್ವರ್ಕ್ ಬಂದಾಗ ಅವ್ರ ಮನೆಯಿಂದ ಫೋನ್ ಬಂತು, ಸರ್ ನೀವು ಹೇಳಿದ್ದು ಹುಡುಗ ಅವನೇ. ನಮಗೆ ಹೇಗೆ ಹೇಳಬೇಕು ನಾವು ವಿಚಾರನ ಅವರಿಗೆ. ಸರ್ ಒಂದು ಡೌಟ್, ಹುಡುಗಿ ಮೀಟ್ ಮಾಡಿದ್ರ ಹುಡುಗನ? ಇಲ್ಲ, ಫಸ್ಟ್ ಮೀಟ್ ಮಾಡಿಲ್ಲ, ಓನ್ಲಿ ಪ್ರೊಫೈಲ್ಸ್ಗಳು ಬಂದ ತಕ್ಷಣ ಇಮಿಡಿಯೇಟ್ಲಿ ಮನೆಯವರು ನಿಮ್ಗೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರು ಅವರು. ಆಮೇಲೆ ಏನು ಮಾಡ್ತೇವೆ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಕವರ್ ಮಾಡಿಬಿಟ್ಟು ಅಲ್ಲಿಂದ ಫ್ಯಾಮಿಲಿನ ಮೀಟ್ ಮಾಡ್ತೇವೆ. ಫ್ಯಾಮಿಲಿನ ಮೀಟ್ ಮಾಡಿಬಿಟ್ಟು ಫ್ಯಾಮಿಲಿಗೆ ಇರೋ ವಿಚಾರ ಹೇಳ್ತೇವೆ, ಈ ಥರ ಆಗಿದೆ, ನೀವು ಹೇಳ್ತಾ ಇರೋ ವಿಚಾರನೇ ಬೇರೆ, ಆದರೆ ಅಲ್ಲಿ ನಡೆದಿರೋ ವಿಚಾರ ಬೇರೆ ಅಂತ ನಾವು ಹೇಳಿದಾಗ ಫ್ಯಾಮಿಲಿಯವರು ಫುಲ್ ಶಾಕ್ ಆದಾಗ ಏನು ಮಾಡ್ತಾರೆ, ಯಾರು ಆ ಪ್ರೊಫೈಲ್ ಕೊಟ್ಟವ್ರು ನೋಡಿ ಅವರಿಗೂ ಕನೆಕ್ಟ್ ಮಾಡ್ತಾ ಇರೋದು. ಕನೆಕ್ಟ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಕೇಳಿದಾಗ ಅವ್ರು ಹೇಳಿದ್ದೇನೆ ಜಸ್ಟ್ ಒಂದು ಫೋನ್ ಕಾಲಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ದಾನೆ. ಸೊ ಈ ಥರ ಇದೆ, ಯಾರೋ ಒಬ್ರು ಪ್ರೊಫೈಲ್ ಬಂದಿದೆ, ಎಲ್ಲಿಂದನೂ ಕನೆಕ್ಟ್ ಆಗಿದೆ, ಯಾರೋ ಒಬ್ರು ಮದುವೆ ಆಗಿ ಹೋಗಿದ್ದಾರೆ. ಏನಾದ್ರು ಅವ್ರು ಇನ್ವೆಸ್ಟಿಗೇಷನ್ ಮಾಡದೆ ಮದುವೆ ಆಗಿದ್ದಿದ್ರೆ ಏನಾಗಿರ್ಬೋದು, ಹಾಳಾಗಿರ್ತಾ ಇತ್ತು. ಈ ಥರ ಸುಮಾರು ಕೇಸ್ ಬರ್ತವೆ ನಮಗೆ. ಈ ಥರ ಆಲ್ಮೋಸ್ಟು ಫ್ರಾಡ್, ಮದುವೆ ಆಗಿ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡಿರೋದಾಗಲಿ, ಹೆಂಡತಿ ವಿಚಾರ ಗೊತ್ತಿಲ್ಲದೇ ಇನ್ನೊಂದು ಮದುವೆಗೆ ಪ್ಲ್ಯಾನ್ ಮಾಡಿರೋದಾಗಲಿ, ಈ ಥರದ್ದು ಕೇಸ್ಗಳು ಒಂದು ವಾರದಲ್ಲೇ ಒಂದು 10 to 8 ಕೇಸ್ ಬರ್ತವೆ ನಮ್ಗೆ. ವಾರದಲ್ಲೇ 10 to 8 ಕೇಸಸ್ ಬರುತ್ತೆ. ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ 100 ಕೇಸಸ್ಸಲ್ಲಿ 20 ಕೇಸ್ ಫಾಲ್ಟ್ ಇರ್ತದೆ. 20 ಕೇಸ್ ಡಿಫಾಲ್ಟೇ. ಇನ್ನು 80 ಕೇಸು ಓಕೆ, ಪ್ರೊಫೈಲ್ಗಳು ಚೆನ್ನಾಗಿರ್ತವೆ, ಫಿಕ್ಸ್ ಆಗಿ ಹೋಗ್ತವೆ. ಇನ್ನು 20% ಕೇಸ್ಗಳು ಇದೇ ಥರ ಸಮಸ್ಯೆಗಳಾಗ್ತವೆ. ಇದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಗೆ ಬೇರೆ ಡಿಫ್ರೆಂಟ್ ಪ್ರೊಫೈಲ್ಸ್ಗಳು ಬರ್ತಾ ಹೋಗ್ತವೆ. ಮದುವೆ ಆದವರು ಕೂಡ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ಗೆ ಬರ್ತಾರೆ. ಸೊ ಅಂಥ ಕೇಸ್ಗಳು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಸ್ಟಾರ್ಟಿಂಗ್ ಬರ್ತಾರೆ ನಮ್ಮ ಹತ್ರ ಫ್ಯಾಮಿಲಿಯವರು, ತಂದೆ ತಾಯಿ ಬಂದಿರ್ತಾರೆ. ಬಂದಾಗ ಪ್ರೊಫೈಲ್ಗಳು ಚೆಕ್ ಮಾಡಿದಾಗ ತುಂಬ ಫ್ರಾಡ್ ಕೇಸ್ಗಳು ಬರ್ತವೆ ಆಲ್ಮೋಸ್ಟ್ಗಳು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇವೆ ನಾವು, ಆ ಥರ ಸಮಸ್ಯೆ ಇಲ್ಲ. ಸರ್ ನೀವು ಹೇಳಿದ್ರಿ ಕೂರ್ಗಿಗೆ ಹೋದಾಗ ಆಲ್ಮೋಸ್ಟ್ ಏನೋ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಫ್ಯಾಮಿಲಿಯವ್ರು ನಿಮ್ಗೆ ಹೇಳಿದ್ರು, ಅಂದರೆ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಕೊಟ್ಟಿದ್ರು. ಈ ಪ್ರಾಸೆಸ್ ಎಷ್ಟು ದಿನ ಇತ್ತು? ಹಾಗೆಯೇ ನೀವು ಇದನ್ನು ಹೇಗೆ ಮೆಂಟಲಿ ಪ್ರಿಪೇರ್ ಮಾಡ್ಕೊಂಡಿದ್ರಿ? ಈ ಪ್ರಾಸೆಸ್ಸು ನಮಗೆ ಅವ್ರ ಕೆಲಸ ಕೊಟ್ಟಿರಿಂದ ಒಂದು 4 to 5 days, ನಾವು ಕೂರ್ಗೆ ಹೋಗಿ ಬರೋದಂಗೆ ಒಂದು 4 to 5 days ಆಯಿತು. 5 days ಆದಮೇಲೆ ಮತ್ತೆ ಬಂದು ನಾವು ರಿಪೋರ್ಟ್ ಮಾಡ್ತೇವೆ ಅವರಿಗೆ. ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ಅವ್ರು ಶಾಕ್ ಆಗ್ತಾರೆ. ಅವರು ಆವಾಗ ಯಾರು ಆ ಬ್ರೋಕರು ಕೆಲಸ ಕೊಟ್ಟಿದ್ದ ಅವ್ರನ್ನ ಕೂಡ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ನನಗೇನಮ್ಮ ಗೊತ್ತು, ಯಾರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿರೋದು ಅಂತ ಹೇಳ್ಬಿಟ್ಟು ಅವ್ನು ಕೂಡ ಒಪ್ಕೊಳ್ತಾನೆ. ಸೊ ಇದು ಕೇಸ್ ಆಗುತ್ತೆ. ಈ ಕೇಸ್ ಆದಮೇಲೆ ಏನಾಗುತ್ತೆ, ಅವ್ರ ಮೇಲೆ ಬ್ರೋಕರ್ ಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅವರು. ಆ ಬ್ರೋಕರ್ ಸಹವಾಸನೇ ಬಿಟ್ಬಿಡ್ತಾರೆ.
ಆಮೇಲೆ ಏನಾಗುತ್ತೆ, ಸುಮಾರು ದಿನ ಹೋದ್ಮೇಲೆ ಆ ಹುಡುಗಿಗೆ ಇನ್ನೊಂದು ಸಂಬಂಧ ಹುಡುಕ್ತಾರೆ ಅವರು ಬೇರೆ ಕಡೆ, ಅದು ಡ್ರಾಪ್ ಆಯಿತು, ತೊಂದರೆ ಇಲ್ಲ. ಇವಾಗ ಏನಾಗುತ್ತೆ, ಅವರಿಗೆ ಜನರ ಮೇಲೆ ನಂಬಿಕೆನೇ ಹೊಂಟೋಯ್ತು. ಹೌದು, ಇಂಥ ಒಂದು ಫ್ರಾಡ್ ಕೇಸ್ ಆದ್ರೆ ಹೆಂಗೆ ಸರ್, ಹೆಂಗ್ ನಂಬಕ್ಕಾಗತ್ತೆ? ಯಾರನ್ನೂ ಬೆಲೆ ಮಾಡಲ್ಲ ಅವರು, ನಮಗೆ ಆವಾಗ ಏನಾಗುತ್ತೆ, ಹಾಸನದಲ್ಲಿ ಒಂದು ಪ್ರೊಫೈಲ್ ನೋಡ್ತಾರೆ. ಇವ್ರು ಏನು ಮಾಡ್ತಾರೆ, ಪರ್ಸ್ನಲ್ ಆಗಿ ಹೋಗಲ್ಲ, ಯಾವುದೋ ಫ್ರೆಂಡ್ ಸರ್ಕಲಿಂದ ಬಂದಿರೋದಾಗ್ಲಿ ಅಥವಾ ಈ ಮ್ಯಾರೇಜ್ ಇದರಲ್ಲೇ ಬಂದಿರೋದಾಗಲಿ ಪ್ರೊಫೈಲ್ಗಳು ಬಂದಿರ್ತವೆ. ಸರಿ ಅಂತ ಅದು ಹಾಸನದಲ್ಲಿ ಒಳ್ಳೆ ಪಾರ್ಟಿ ಇದ್ದಾನೆ. ಸರಿ ಅಂತ ಕೇಸಸ್ನ ಹೋಗ್ತೇವೆ. ಆ ಕೇಸಸ್ನ ಸ್ಟಡಿ ಮಾಡಬೇಕಾದ್ರೆ ನಾವು ಫಸ್ಟ್ ಪಾಯಿಂಟ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹುಡುಗನಿಗೆ ಫಸ್ಟ್ ಬೇರೆ ಮದುವೆ ಆಗಿತ್ತ ಅದನ್ನು ಫೋಕಸ್ ಮಾಡ್ತೇವೆ, ಅಥವಾ ಅವನಿಗೆ ಏನಾದ್ರು ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗಿತ್ತ. ಇನ್ ಕೇಸ್ ಅವ್ರೇನಾದ್ರೂ ಬಿಫೋರ್ ಎಂಗೇಜ್ಮೆಂಟ್ ಮತ್ತೆ ಮದ್ವೆಲ್ಲ ಆಗಿ ಮುಚ್ಚಿಟ್ಟಿರ್ತಾರಲ್ಲ, ಬ್ರೋಕರ್ಸ್ ಮುಚ್ಚಿಟ್ಟಿರ್ತಾರ ಸರ್? ಬ್ರೋಕರ್ ವಿಚಾರ ಗೊತ್ತಿರುತ್ತೆ, ಹೇಳಲ್ಲ. ಅದು ಕೂಡ ಫ್ರಾಡ್ ಆಗಿರುತ್ತೆ. ಫಸ್ಟ್ ನೋಡ್ತೇವೆ ಆ ಹುಡುಗನಿಗೆ ಬೇರೆ ಯಾವ್ದಾದ್ರು ಮದುವೆ ಆಗಿದೆಯಾ, ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗಿದೆಯಾ, ಬೇರೆ ಯಾರು ಲೇಡೀಸ್ ಜೊತೆಗೆ ಈಗ ಅಫೇರ್ ಇಟ್ಕೊಂಡಿದ್ದಾನ ಅಥವಾ ಇಷ್ಟಪಡ್ತಾ ಇದ್ದಾನ, ಲವ್ ಮಾಡ್ತಾ ಇದ್ದಾನ, ಅಥವಾ ಎಂಗೇಜ್ಮೆಂಟ್ ಆಗಿದ್ದು ಹುಡುಗಿ ಬ್ರೇಕ್ ಆದ್ಮೇಲೂ ಮತ್ತೆ ಅವ್ರ ಜೊತೆಗೆ ಏನಾದ್ರು ಅವನು ಟಚಲ್ಲಿ ಇದ್ದಾನ. ಸೊ ಇದನ್ನು ನಾವು ಪಾಯಿಂಟನ್ನು ಫೋಕಸ್ ಮಾಡ್ತೇವೆ. ಒಂದು ಸೆಕೆಂಡ್ ಪಾಯಿಂಟ್ ಏನು ಮಾಡ್ತೇವೆ ಅಂದರೆ, ಆ ಹುಡುಗಂದು ಹ್ಯಾಬಿಟ್ಸ್ನ ಚೆಕ್ ಮಾಡ್ತೇವೆ. ಅವಾಗ ನಮಗೆ ನಮ್ಮ ಪರ್ಸನ್ನು ಬೆಳಗಿಂದ ಸಾಯಂಕಾಲ ಗಂಟೆ ಅವ್ನ ಹಿಂದೆನೇ ಇರ್ತಾನೆ, ಅವನು ಎಲ್ಲೇ ಹೋಗಲಿ ಅವ್ನ ಹಿಂದೆ ನಮ್ಮ ಪರ್ಸನ್ ಇರ್ತಾನೆ. ಈ ಹ್ಯಾಬಿಟ್ಸ್ ಚೆಕ್ ಮಾಡೋದಕ್ಕೆ ನೀವು ಏನಪ್ಪ ಪರ್ಸನ್ ಹಿಂದೆ ಹೋಗ್ತೀರಾ, ನಿಮ್ಮ ಟೀಮಲ್ಲೇ ಒಬ್ರು ಇರ್ತಾರೆ. ಆದರೆ ನೀವು ಹೇಳಿದ್ರಿ ಅವನಿಗೆ ಎಂಗೇಜ್ಮೆಂಟ್ ಅಂದರೆ ಎಕ್ಸ್ ಜೊತೆ ಟಚಲ್ಲಿ ಇದ್ದಾರಾ, ಇಲ್ಲಾಂದ್ರೆ ಮದುವೆ ಆಗಿದೆಯಾ ಇದು ಅಂತ. ಸೊ ಇದನ್ನು ನೀವು ಹೇಗೆ ಜೊತೆಲೇ ಇಟ್ಕೊಂಡು ಅಬ್ಸರ್ವ್ ಮಾಡ್ತೀರಾ ಅಂತ? ಇದನ್ನ ಜೊತೆಲಿರೋದು ಅದು ಒಂದು ಬಲ್ಲ ಮೂಲಗಳಿಂದ ಒಂದು ಮಾಹಿತಿ ಬರುತ್ತೆ ನಮಗೆ, ಅದು ನಾವು ಹೇಳಲಿಕ್ಕೆ ಬರಲ್ಲ ಇಲ್ಲಿ. ಸೊ ಆ ಮಾಹಿತಿಯಲ್ಲಿ ನಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಓಕೆ, ಅದು ಏನಾದರೂ ಆ್ಯಪ್ ಇದೆಯಾ ಆ ಥರ? ಆ್ಯಪ್ ಅಲ್ಲ, ಅದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡುತ್ತೆ. ಅದರಿಂದ ಅವನು ಎಲ್ಲೆಲ್ಲಿ ಹೋಗಿರ್ತಾನೆ, ಎಲ್ಲೆಲ್ಲಿ ಸ್ಟೇ ಆಗಿರ್ತಾನೆ, ಯಾರ ಜೊತೆ ಸ್ಟೇ ಆಗಿರ್ತಾನೆ, ಅಲ್ಲಿ ಅದ್ರ ಬಗ್ಗೆ ಅದು ಡಿಫಾಲ್ಟ್ ಡಿಟೆಕ್ಟಿವ್ಸ್ಗಳು ಎಲ್ಲಿ ಫಾಲ್ಟ್ ಮಾಡ್ತಾರೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಆ ಫಸ್ಟ್ ಇನ್ಫಾರ್ಮೇಷನ್ ನೀವು ಹೇಳಿದಂಗೆ ನಾವು ಅದನ್ನು ಕಲೆಕ್ಟ್ ಮಾಡಿರ್ತೇವೆ. ಅದು ತುಂಬ ಸೀಕ್ರೆಟ್ ಆಗಿರುತ್ತೆ ಮತ್ತು ತುಂಬ ಸೂಕ್ಷ್ಮ ವಿಚಾರಗಳು. ಕರೆಕ್ಟ್. ಓಕೆ, ಅದು